ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕ್ಕಿಂಗ್ ಹಟ್. ಫ್ರೆಂಡ್ಸ್, ನಾನಿವತ್ತು ತುಂಬ ರುಚಿಯಾಗಿರುವ ನಮ್ಮ ರಾಣೆಬೆನ್ನೂರಿನ ಸ್ಪೆಷಲ್ ಬಿರಂಜಿ ರೈಸ್ ಮಾಡೋದನ್ನ ತೋರಿಸ್ತಿದ್ದೀನಿ. ನೋಡೋಣ ಬನ್ನಿ. ಮೊದಲಿಗೆ ಒಲೆ ಅಂಟಿಸಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ 3 ಸ್ಪೂನ್ ಬೆಣ್ಣೆ ಹಾಕೋಣ. ಫ್ರೆಂಡ್ಸ್, ನೀವು ಇಲ್ಲಿ ತುಂಬ ಬೆಣ್ಣೆ ಅನಿಸುತ್ತೆ ಅಂದರೆ ಅರ್ಧ ಬೆಣ್ಣೆ ಅರ್ಧ ಎಣ್ಣೆ ಯೂಸ್ ಮಾಡ್ಬೋದು. ಬಟ್ ಬೆಣ್ಣೆ ಹಾಕಿದ್ರೇ ರುಚಿ ಜಾಸ್ತಿ. ಬೆಣ್ಣೆ ಕಾದಿದೆ. ಈಗ ಮಸಾಲೆ ಸಾಮಗ್ರಿಗಳನ್ನು ಹಾಕೋಣ. ನಾನಿಲ್ಲಿ 2 ಸ್ಪೂನ್ ಕಾಳುಮೆಣಸು, 10 ಏಲಕ್ಕಿ, 3 ಇಂಚು ಚಕ್ಕೆ, 15ರಿಂದ 20 ಲವಂಗ ಹಾಕ್ತಿದ್ದೀನಿ. ನಂತರ 10ರಿಂದ 15 ಒಡೆದ ಬೆಳ್ಳುಳ್ಳಿ ಹಾಕೋಣ. ಮಿಕ್ಸ್ ಮಾಡಿ ಮಸಾಲೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಬೆಣ್ಣೆಯಲ್ಲಿ ರೋಸ್ಟ್ ಆಗಲಿ. ಫ್ರೆಂಡ್ಸ್, ನೀವಿಲ್ಲಿ ಗೋಡಂಬಿ ಬೇಕಾದರೂ ಹಾಕ್ಬೋದು. ಈಗ ಉದ್ದಗೆ ಕಟ್ ಮಾಡಿರೋ ಒಂದು ಮೆಣಸಿನಕಾಯಿ ಹಾಕೋಣ. 2 ಕಟ್ ಮಾಡಿರೋ ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಬಾಡಲಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ನಮಗೆ ಸ್ಪೈಸಸ್ದೇ ಖಾರ ಸಾಕು ಅಂದರೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ಈಗ ಈರುಳ್ಳಿ ರೋಸ್ಟ್ ಆಗಿದೆ. 2 ಗ್ಲಾಸ್ ತೊಳೆದಿರೋ ಅಕ್ಕಿ ಹಾಕೋಣ. ಮತ್ತೊಮ್ಮೆ ಮಿಕ್ಸ್ ಮಾಡಿ ಈಗ 3.5 ಗ್ಲಾಸ್ನಷ್ಟು ನೀರು ಹಾಕ್ತಿದ್ದೀನಿ. ಬಿರಂಜಿ ಅನ್ನಕ್ಕೆ ಸ್ವಲ್ಪ ಕಡಿಮೆ ನೀರು ಹಾಕ್ತಿದ್ದೀನಿ. ವೈಟ್ ರೈಸ್ಗಿಂತ ಸ್ವಲ್ಪ ಉದುರಾಗಿರಬೇಕು. ತುಂಬ ಮೆತ್ತಗಾದರೆ ಬಿರಂಜಿ ಅನ್ನ ರುಚಿ ಅನಿಸೋಲ್ಲ. ಹೀಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡೋಣ. 3 ವಿಸಿಲ್ ಬಂದರೆ ಸಾಕು. ಕುಕ್ಕರ್ ಕೂಗಾಗಿದೆ. ಕೂಲ್ ಆದಮೇಲೆ ಓಪನ್ ಮಾಡೋಣ. ನೋಡಿ, ಈಗ ರೈಸ್ ಆಗಿದೆ. ಅನ್ನ ಎಷ್ಟು ಉದುರಾಗಿ ಬಂದಿದೆ, ಇಷ್ಟು ಉದುರಾಗಿರಬೇಕು. ಫ್ರೆಂಡ್ಸ್, ಈಗ ನಮ್ಮ ರಾಣೆಬೆನ್ನೂರಿನ ಪ್ರಸಿದ್ಧವಾದ ಬಿರಂಜಿ ರೈಸ್ ರೆಡಿಯಾಗಿದೆ. ಬಿರಂಜಿ ಜೊತೆ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ಮುಳಗಾಯಿ ಎಣಗಾಯಿಯೊಂದಿಗೆ ತಿಂದರೆ ಆಹಾ ಎಂಥ ರುಚಿ. ಹಾಗಾದರೆ ನೀವು ಒಮ್ಮೆ ಟ್ರೈ ಮಾಡಿ. ಫ್ರೆಂಡ್ಸ್, ನಾ ಮಾಡಿರೋ ಈ ಬಿರಂಜಿ ರೈಸ್ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.